ಎಂತಾಯ್ತು? ಪ್ಲೀಸ್ ಎಂತದ ಉಂಟಲ್ಲಿ ತೆಗಿ ಪ್ಲೀಸ್. ಕಿರಿಕಿರಿ ಮನುಷ್ಯ. ಬಹುವಚನದಲ್ಲಿ ಮಾತಾಡುದಿಲ್ವಾ? ಊರಿಗೆ ಹೋದಾಗ ಮಾತ್ರ. ಆಫೀಸಿಗೆ ರಜೆ ಹಾಕಿದ್ದು ಮೇನ್ ರೀಸನ್ ಎಂತ ಅಂದ್ರೆ ಗಮ್ಮತ್ ಬಿರಿಯಾನಿ ಮಾಡಿ ತಿನ್ನುವ. ಅದಕ್ಕೆ ಬಿರಿಯಾನಿ ರೆಡಿ. ನೋಡುವಾಗ ಬಾಯಲ್ಲಿ ನೀರು ಬರ್ತಾ ಉಂಟು. ಹೊರಗ್ತಾ ಉಂಟು. ಹೊರಗೆ ಹೋಗಿ ತಿನ್ನುವುದಾಗತ್ತಿಲ್ಲ, ಇದೇ ಬೆಸ್ಟ್. ಎಂತ ಚಾ ಕುಡಿಯೋಣ? ಚಾಕ್ಕೆ ಮಿಲ್ಕ್ ಇಲ್ಲಲ್ಲ, ತಗೊಂಡ್ ಬನ್ನಿ ಹೋಗಿ. ಬಹುವಚನ ನಾಟಕ ಎಲ್ಲ ಬೇಕಾ? ಯಾಕೆ ನಾನು ಬಹುವಚನದಲ್ಲಿ ಮಾತಾಡುದಿಲ್ವಾ? ಊರಿಗೆ ಹೋದಾಗ ಮಾತ್ರ. ಅದ್ ಪ್ರಾಕ್ಟೀಸ್ ಮಾಡೋದು ಇವಾಗಿಂದ. ಊರಿಗೆ ಹೋದಾಗ ಸ್ವಲ್ಪ ನಾಟಕ ಮಾಡೋದು, ದೊಡ್ಡ ರೆಸ್ಪೆಕ್ಟ್ ಕೊಟ್ಟ ತರ. ನೋಡಿ, ಖಾಲಿ ಹೊಟ್ಟೆಯಲ್ಲಿ ಹೀಗೆ ಆಪ್ಸ್ ಕಾಣ್ತದೆ, ಆದ್ರೆ ಬ್ರೇಕ್ಫಾಸ್ಟ್ ತಿಂದ ನಂತರ ಹೀಗಿರ್ತದೆ. ಎಣ್ಣೆ ಹಾಕ್ಲಿಕ್ಕೆ ಸರ್, ನಮ್ದು ಸಾಂಬಾರ್ ಎಲ್ಲ ರೆಡಿ ಉಂಟು. ಇಡ್ಲಿಗೆ ಈಗ ರೆಡಿ ಆಗ್ತಾ ಉಂಟು ನೋಡಿ. ಈಗ ಉಪ್ಪು ಈಗ ಹಾಕುದು. ಒಳ್ಳೆ ಉಬ್ಬಿದೆ ಅಲ್ಲ ಹಿಟ್ಟು. ಅದೆಲ್ಲ ಸರಿ. ಇದೆಂತ ಮೂಗಿಗೆ ಹಿಟ್ಟಿದ್ಯಾ? ನೀನೇ ಹಚ್ಚಿದ್ದ ಅನ್ಸುತ್ತೆ ಇಡ್ಲಿ ತಿರ್ಗ್ಸ್ಲಿಕ್ಕೆ. ನಾನೇಕೆ ಹಚ್ತೀನಿ, ನಂಗೆ ಕೆಲಸ ಇಲ್ವಾ? ಬ್ಯಾಟಿಂಗ್ ರೆಡಿ ಆಗಿದೆ. ಹೊರಗ್ತಾ ಉಂಟು. ಸುಮ್ಮನೆ ಹೊರಗೆ ಹೋಟ್ಲಿಗೆ ಹೋಗಿ ಇಷ್ಟು ಕೊಡೋಕ್ಕಿಂತ ಅದರಲ್ಲೇ ನಾವು ಮನೇಲಿ ಮಾಡ್ಬೋದು. ಎಂತ ಆಗ್ತಾ ಉಂಟು ಮಾರೆ? ಕೋರಿದ ಬಿರಿಯಾನಿ. ಇವತ್ತು ನನಗೆ ಕೋರಿ ಬಿರಿಯಾನಿ. ಸೊ ನಾವು ಆದಷ್ಟು ಔಟ್ಸೈಡ್ ಪ್ಯಾಕೆಟ್ ಎಲ್ಲ ರೆಡಿಮೇಡ್ ಎಲ್ಲ ಅವಾಯ್ಡ್ ಮಾಡ್ತೇವೆ. ಸೊ ಇಲ್ಲಿ ಫ್ರೈಡ್ ಆನಿಯನ್ ಹೊರಗಿಂದ ತರದೆ ಇಲ್ಲೇ ಫ್ರೈ ಮಾಡ್ತಾ ಇದ್ದೇವೆ. ಎ ಫ್ಯೂ ಮೊಮೆಂಟ್ಸ್ ಲೇಟರ್. ಸೊ ಅರ್ಧ ಫ್ರೈ ಆಯಿತು, ಇನ್ನೂ ಅರ್ಧ ಫ್ರೈ ಆಗಬೇಕು ಅಲ್ಲನಾ? ಎಲ್ಲರೂ ಆಕ್ಚುಲಿ ಫುಲ್ ತುಂಬಾ ಆಯಿಲ್ ಅಲ್ಲಿ ಹಾಕಿ ಬಿಡ್ತಾರೆ, ಆವಾಗ ಬೇಗ ಫ್ರೈ ಆಗ್ತದೆ. ನಾವು ಕಡಿಮೆ ಆಯಿಲ್ ಅಲ್ಲಿ ಹಾಕಿದ್ದಲ್ಲ, ಸೊ ಅದಕ್ಕೆ ಟೈಮ್ ತಗೊಳ್ತೇವೆ. ಓಕೆ ಓಕೆ. ಎಂತಾಯ್ತು? ಎಂತಾಯ್ತು ಹೇಳು ಪ್ಲೀಸ್. ಎಂತದ ಉಂಟಲ್ಲಿ ತೆಗಿ ಪ್ಲೀಸ್. ಎಂತ ನಕ್ಕುರದಷ್ಟೇ. ಅಲ್ಲಿ ಬಂದದ್ದು ಸಣ್ಣ ಒಂದು ನಕ್ಕುರುಂಟು ಮಾರೆ, ಅದಕ್ಕೆ ಹೆದರುದು. ನಂಗೆ ನೀನ್ ಚಂದ ಮಾಡಿ ಸೋಪ್ ಹಾಕಿ ಸೊಪ್ಪು ತೊಳೆದು ಕೊಡ್ಬೇಕು ಈಗ. ನಮ್ಮದು ಡಿಟರ್ಜೆಂಟ್ ಉಂಟಲ್ಲ, ಅದು ಬೇಡ ನಂಗೆ ಸೊಪ್ಪು. ನೋಡಿ, ಇದು ಚಂದ ಆಯ್ತು. ಈಗ ಕಪ್ಪು ಕಪ್ಪ ಆಯ್ತು, ಐ ಮೀನ್ ಕೆಂಪು ಆಯ್ತು. ಎಷ್ಟು ಪೀಸ್ ಹಾಕಿದ್ಯಾ? 20. ಇದು ಬಿರಿಯಾನಿ ಮಸಾಲ, ಕೊರಿಯಾಂಡರ್, ಜೀರಾ, ಚಿಲ್ಲಿ ಪೌಡರ್, ಪೆಪ್ಪರ್. ಇದು ಮಾಲ್ಬನಿ ಮಸಾಲ ಅಂತ, ಮುಂಬೈ ಸ್ಪೆಷಲ್. ಇದು ಎಂಥದ್ದು, ಟರ್ಮರಿಕ್. ಸೊ ಮಾಲ್ಬನಿ ಮಸಾಲ ಬೇಕು ಅಂತಲ್ಲ, ನಿಮ್ಮ ಹತ್ರ ಇದ್ರೆ ಸ್ವಲ್ಪ ಹಾಕಿ, ಟೇಸ್ಟ್ ಸೂಪರ್ ಬರ್ತದೆ ಅಲ್ಲ? ಹೌದಾ? ಹೌದಲ್ಲ? ಕಿರಿಕಿರಿ ಮನುಷ್ಯ. ಸೊ ಇದನ್ನೆಲ್ಲ ಹಾಕೋದು ಇದಕ್ಕೆ. ಎಷ್ಟೊತ್ತು ಮ್ಯಾರಿನೇಟ್ ಮಾಡೋದು ಈಗ? ಮ್ಯಾರಿನೇಟ್ ಆಕ್ಚುಲಿ ಒಂದು 2 hours ಮಾಡಿದ್ರೆ ಒಳ್ಳೇದಾಗ್ತದೆ, 1 to 2 hours. ಬಟ್ ನಮ್ಗೆ ಆಲ್ರೆಡಿ ಹಸು ಆಗ್ತಾ ಉಂಟು, ಅದಕ್ಕೆ 1/2 an hour ಮಾಡೋದು. ಮತ್ತೆ ಒಂದ್ ಸ್ವಲ್ಪ ಕರ್ಡ್, ಚಿಕನಿಗೆ ಬೇಕಾದಷ್ಟು ಸಾಲ್ಟ್, ಪಿಂಕ್ ಸಾಲ್ಟ್ ಹಾಕ್ತಿದ್ದೇವೆ ನಾವು. ಸೊ ಪಿಂಕ್ ಸಾಲ್ಟ್ ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಸೊ ರೆಗ್ಯುಲರ್ ಸಾಲ್ಟ್ ತರ ಅಲ್ಲ, ಇದು ಸ್ವಲ್ಪ ಸ್ಟ್ರಾಂಗ್ ಇರ್ತದೆ. ಸ್ವಲ್ಪ ಕಸೂರಿ ಮೇಥಿ, ಮತ್ತೆ ಇದು ಚಾಪ್ ಮಾಡಿದ್ದು ಕೊರಿಯಾಂಡರ್, ಮತ್ತೆ ಪುದೀನ. ಮತ್ತೊಂದು ನಕ್ಕೂರು ಇತ್ತಲ್ಲ, ಹಾಕುದಿಲ್ವಾ? ಅದನ್ನ ನೀನ್ ತಿಂದಿಯಲ್ಲ ಫ್ರೈ ಮಾಡಿದ್ದನ್ನು. ಯಾಕೋ ಸ್ವಲ್ಪ ಜಾಸ್ತಿ ಆದಂಗಿದೆ, ಬಟ್ ಓಕೆ ಇರ್ಲಿ, ನಮ್ಗೆ ಇಷ್ಟ ಅಲ್ಲ. ವಿ ಕ್ಯಾನ್ ಮ್ಯಾನೇಜ್, ಇಬ್ಬರೇ ಇರೋದಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಅದು ನಡೀತದೆ. ಮತ್ತೆ ಇದು ಫ್ರೈ ಮಾಡಿದ್ದು ಆನಿಯನ್. ಸೊ ಇವತ್ತು ಆಫೀಸಿಗೆ ರಜೆ ಹಾಕಿದ್ದು ಮೇನ್ ರೀಸನ್ ಎಂತ ಅಂದ್ರೆ ಗಮ್ಮತ್ ಬಿರಿಯಾನಿ ಮಾಡಿ ತಿನ್ನುವ, ಬೆಳಿಗ್ಗೆದ್ದು 10 ಕಿಲೋಮೀಟರ್ ವಾಕಿಂಗ್ ಮಾಡುವ, ಮತ್ತೆ ಮನೆ ಫುಲ್ಲು ಕ್ಲೀನ್ ಮಾಡುವ ಅಂತ. ಸೊ ಅದರಲ್ಲಿ ಒಂದು ಕೆಲಸ ಮಾತ್ರ ಆಗ್ತಾ ಉಂಟು, ಅದು
ಬಿರಿಯಾನಿ ಬಿರಿಯಾನಿ ಮಾತ್ರ ಚಂದ ಮಾಡಿ ಶಿಸ್ತಲ್ಲಿ ಮಾಡ್ತಿದ್ದೇವೆ. ಓಕೆ, ಇದು ಜಿಂಜರ್ ಗಾರ್ಲಿಕ್ ಮತ್ತೆ ಗ್ರೀನ್ ಚಿಲ್ಲಿ ಪೇಸ್ಟ್ ಹೋಮ್ ಮೇಡ್. ಇದನ್ನೀಗ ಒಳ್ಳೆ ಮಾಡಿ ಮಿಕ್ಸ್ ಮಾಡಬೇಕು. ಹಿಡಿತೇನೆ, ನೀನು 2 ಕೈ ಯೂಸ್ ಮಾಡ್ತೀಯ. ಫ್ಯೂ ಮೊಮೆಂಟ್ಸ್ ಲೇಟರ್. ಇದು ಎಂತ ರೈಸ್? ಬಾಸ್ಮತಿ ರೈಸ್. ಎಷ್ಟು ಹಾಕಿದೆ? ಒಂದು ಕಪ್ಪ, ಒಂದು ½ kg ಇರ್ಬೋದು. ಅರ್ಧ kg. ಓಕೆ ಓಕೆ. ಗರಂ ಮಸಾಲೆ. ಟೈಮ್ ಉಳಿಸಬೇಕು ಅಂತೇಳಿ ಕುದಿಸಿದಲ್ಲ ನೀರು. ಓಕೆ, ಪಲಾವ್ ಎಲೆ, 2 ಲೆಮನ್, ಸಾಲ್ಟ್, ರೈಸಿಗೆ ಬೇಕಾದಷ್ಟು ಸ್ವಲ್ಪ ಹಲೋ ಸಾಲ್ಟ್. ಓಕೆ, ರೈಸ್, ಸ್ವಲ್ಪ ಹಾಲು. ಸೊ ನಾವು ಕೆಂಪು ಕಲರ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಕಲರಿಗೋಸ್ಕರ ಇದೊಂದು ಎಕ್ಸ್ಪೆರಿಮೆಂಟ್. ಸ್ವಲ್ಪ ಟರ್ಮರಿಕ್, ಊರಿಂದ ತಂದ ಪೆಪ್ಪರ್, ಇದು ಹೋಮ್ ಮೇಡ್ ಚಿಲ್ಲಿ ಪೌಡರ್, ತೆಂಗಿನೆಣ್ಣೆ. ಬೆಂದೋಯ್ತು ಎಷ್ಟು ಬೇಗ? ಅರ್ಧ ಬೇಯಿಸುತ್ತಲ್ಲ ಈಗ. ಆಮೇಲೆ ಸಿಟಿ ತೆಗೆಯೋದು. ಒಂದು ಸಿಟಿ ತೆಗೆಯೋದಿಲ್ಲ, ಸ್ಟೀಮಾ ಓಪನ್ ಬೇಯಿಸೋದು. ಇದಕ್ಕೆ ಟೊಮೆಟೊ ಆಪ್ಷನಲ್, ನಂಗೆ ಯಾಕೋ ಹಾಕುವ ಅನಿಸ್ತು, ಅದಕ್ಕೆ ಹಾಕ್ತಾ ಇದ್ದೀನಿ ಅಷ್ಟೇ. ರೈಸ್ ಬೆಂದಿದೆ, ಆಫ್ ಮಾಡಿದ್ದೇನೆ ಫ್ಲೇಮ್. ಹಾಫ್ ಕುಕ್ಡ್ ರೈಸ್. ಇದಕ್ಕೆ ನೀರು ಹಾಕಿದ್ದುಂಟಾ? ಇಲ್ಲ ಮತ್ತೆ ಅದು ನೀರು ಬಿಡ್ತದಲ್ಲ. ಓಕೆ, ಡನ್. ಇವಾಗ ರೈಸ್ ಹಾಕೋದು. ಓಕೆ, ಸೊ ಎಷ್ಟು ನಿಮಿಷ ಬೇಯ್ತು ಹೇಳು ಪೀಸು? 10 ಮಿನಿಟ್ಸ್. ಹಾಫ್ ಕುಕ್ಡ್. ಉಪ್ಪೆಲ್ಲ ನೋಡ್ಕೊಳ್ಳಿ ಬೇಕಿದ್ರೆ ಮಸಾಲದ್ದು ಫಸ್ಟಿಗೆ ರೈಸ್ ಹಾಕೋ ಮುಂಚೆ. ಓಕೆ, ನಾವು ಆಗ ಕಲರ್ ಮಾಡಿದ್ವಲ್ಲ, ಸೊ ಇದು ಕಲರ್ ಬರಲಿಕ್ಕೆ ಹಾಕಿತ್ತು. ಎಷ್ಟರ ಮಟ್ಟಕ್ಕೆ ಬರ್ತದೆ ಏನೋ ಗೊತ್ತಿಲ್ಲ. ನೋಡುವ. ಇದು ಫ್ರೈಡ್ ಆನಿಯನ್ ಫೈನಲ್ ಲುಕ್. ಫ್ರೈಡ್ ಆನಿಯನ್ ಎಲ್ಲ ಅವಾಗ ಹಾಕಿ ಆಗಿದೆ, ಸೊ ಇವಾಗ ಹಾಕ್ಲಿಕ್ಕೆ ನಾನು ವಾಪಸ್ ಫ್ರೈ ಮಾಡಲಿಲ್ಲ. ಇದೆಂತ ದಮ್ಮು ಜುಗಾಡ? ಹೌದು. ಓಕೆ, ಬಿಸಿ ಉಂಟು ಅದಕ್ಕೆ ಬಿರಿಯಾನಿ ರೆಡಿ ಮಾಡಿ. ನೋಡ್ಲಿಕ್ಕೆ ಚಂದ ಉಂಟು. ಬಾಯಲ್ಲಿ ನೀರು ಬರ್ತಾ ಉಂಟು ಮಾರೆ, ಪರಿಮಳ ಹಾಗೆ ಉಂಟು ಈಗ ಮೇಲೆ. ಸೊ ನಮ್ದು ಬಿರಿಯಾನಿ ರೆಡಿ ಆಗಿದೆ, ನೋಡ್ಲಿಕ್ಕೆ ಸೂಪರ್. ತಿಂದು ನೋಡುವಾಗನೇ ಬಾಯಲ್ಲಿ ನೀರು ಬರ್ತಾ ಉಂಟು. ಬಿಸಿ ಮರ. ಸೂಪರ್ ಆಗುದಾ? ಹೊರಗೆ ಹೋಗಿ ತಿನ್ನೋದಾಗತ್ತಿಲ್ಲ, ಇದೇ ಬೆಸ್ಟ್. ಟೈಮ್ ಮಾತ್ರ 3:30. ಓಕೆ, ಮತ್ತೆ ಸಿಗುವ. ಈಗ ತಿಂತೇವೆ. ಬಾಯ್.